ಎಲ್ಲರೂ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಆಚರಿಸಿದ್ರು. ಗಣ್ಯ ವ್ಯಕ್ತಿಗಳ ಹೊಸ ವರ್ಷಕ್ಕೆ ಸ್ವೀಟ್ ಬಾಕ್ಸ್, ಕ್ಯಾಲೆಂಡರ್, ಡೈರಿ ಇತರೆ ವಸ್ತುಗಳನ್ನು ಗಿಫ್ಟ್ ಆಗಿ ನೀಡ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕರ ಹೆಸರಲ್ಲಿ ಅನಾಮಧೇಯ ವ್ಯಕ್ತಿಯು 3 ಸ್ವೀಟ್ ಬಾಕ್ಸ್ 3 ಗಣ್ಯ ವ್ಯಕ್ತಿಗಳಿಗೆ ಕೊರಿಯರ್ ಮಾಡಿದ್ದಾನೆ. ಸದ್ಯ ಈ 3 ಸ್ವೀಟ್ ಬಾಕ್ಸ್ಗಳು ದೊಡ್ಡ ಸಂಚಲನ ಮೂಡಿಸಿದೆ. ಸ್ವೀಟ್ ಬಾಕ್ಸ್ನಲ್ಲಿ ವಿಷ ಬೆರೆಸಿದ ಲಡ್ಡು ಗಿಫ್ಟ್ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಾಕ್ಟರ್ ಧನಂಜಯ ಸರ್ಜಿ ಬಿಜೆಪಿ ಎಂಎಲ್ಸಿ ಶಿವಮೊಗ್ಗ ನಗರದ ಖ್ಯಾತ ಮಕ್ಕಳ ವೈದ್ಯ. ಕಳೆದ ಬಾರಿ ನೈಋತ್ಯ ಪದವಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ಮಲೆನಾಡಿನಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿ ಎನ್ನುವ ಹೆಗ್ಗಳಿಕೆಯವರದ್ದು. ವೈದ್ಯಕೀಯ ಮತ್ತು ರಾಜಕೀಯದಲ್ಲಿ ತನ್ನದೇ ಹೆಸರು ಮಾಡುತ್ತಿರೋ ಶಾಸಕ ಡಾಕ್ಟರ್ ಸರ್ಜಿಗೆ ಬಿಗ್ ಶಾಕ್ ಎದುರಾಗಿದೆ. ಡಾಕ್ಟರ್ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಕೊರಿಯರ್. ಸ್ವೀಟ್ ಬಾಕ್ಸ್ ಓಪನ್ ಮಾಡಿದವರಿಗೆ ಶಾಕ್. ಹೊಸ ವರ್ಷದ ಪ್ರಯುಕ್ತ ಬಿಜೆಪಿ ಎಂಎಲ್ಸಿ ಡಾಕ್ಟರ್ ಸರ್ಜಿ ಹೆಸರಲ್ಲಿ ಶಿವಮೊಗ್ಗ ನಗರಕ್ಕೆ ಭದ್ರಾವತಿಯಿಂದ 3 ಸ್ವೀಟ್ ಬಾಕ್ಸ್ ಕೊರಿಯರ್ ಆಗಿದೆ. ಈ 3 ಬಾಕ್ಸ್ನಲ್ಲಿ ಒಂದು ಬಾಕ್ಸ್ ಶಿವಮೊಗ್ಗದ ನಗರದ ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ಗೆ ತಲುಪಿದೆ. ಆ ಸ್ವೀಟ್ ಬಾಕ್ಸ್ನಲ್ಲಿದ್ದ ಲಡ್ಡು ತಿಂದ ನಾಗರಾಜ್ ಅವರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ನಾಗರಾಜ್ ಅವರು ಖುಷಿಯಿಂದಲೇ ಒಂದು ಲಡ್ಡುವನ್ನ ಬಾಯಿಗೆ ಹಾಕಿದ್ದಾರೆ. ಆದರೆ ಸಿಹಿ ಇರಬೇಕಿದ್ದ ಲಡ್ಡು ತುಂಬಾ ಕಹಿ ಇತ್ತಂತೆ. ಕೂಡಲೇ ನಾಗರಾಜ್ ಲಡ್ಡುನ ತಿನ್ನದೆ ಹಾಗೆ ಎತ್ತಿಟ್ಟಿದ್ದಾರೆ. ಬಳಿಕ ಈ ಬಗ್ಗೆ ಶಿವಮೊಗ್ಗ ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ಗೆ ತಿಳಿಸಿದ್ದಾರೆ. ನಂತರ ಆ ವಿಷಯವನ್ನ ಅರುಣ್ ಡಾಕ್ಟರ್ ಸರ್ಜಿಗೆ ಹೇಳಿದ್ದಾರೆ. ಆಗ ಡಾಕ್ಟರ್ ಸರ್ಜಿ ನಾನು ಯಾವುದೇ ಸ್ವೀಟ್ ಬಾಕ್ಸ್ ಕಳುಹಿಸಿಲ್ಲ ಎಂದಿದ್ದಾರೆ. ಹೊಸ ವರ್ಷದ ಈ ಸಂದರ್ಭದಲ್ಲಿ ನನ್ನ ಹೆಸರಲ್ಲಿ DTDC ಕೊರಿಯರ್ ಮುಖಾಂತರ NES ಸಂಸ್ಥೆಯ ಸೆಕ್ರೆಟರಿ ಆದಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ನಾಗರಾಜ್ ಸರ್ ಅವರಿಗೆ ಒಂದು ಮನೆಯಲ್ಲಿ ಸ್ವೀಟ್ ಬಾಕ್ಸ್ ಹೋಗಿದೆ DTDS ಕೊರಿಯರ್. ಪುಣ್ಯಕ್ಕೆ ಅರವಿಂದ್ ಅವರು ಅದನ್ನು ನೋಡಿ ಯಾಕೋ ಅದನ್ನು ತೊಗೊಂಡಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ, ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ. ಇದನ್ನು FIR ಮಾಡಿ ಕಂಪ್ಲೇಂಟ್ ಮಾಡಿದಾಗ DTDC ಕೊರಿಯರ್ ಮುಖಾಂತರ ಇದು ಹೋಗಿದೆ ಅಂತ ಬಂದಿದೆ, ಭದ್ರಾವತಿಯಿಂದ ಆಗಿದೆ. ಕೇವಲ ನಾಗರಾಜರಿಗೆ ಮಾತ್ರವಲ್ಲ, ಡಾಕ್ಟರ್ ಸರ್ಜಿ ಹೆಸರಿನಲ್ಲಿ ಶಿವಮೊಗ್ಗದ ಡಾಕ್ಟರ್ ಪವಿತ್ರ ಹಾಗೂ ಡಾಕ್ಟರ್ ಅರವಿಂದ್ಗೆ ಸ್ವೀಟ್ ಬಾಕ್ಸ್ ಬಂದಿವೆಯಂತೆ. ಆದರೆ ಅವರ್ಯಾರೂ ಅದನ್ನ ತಿಂದಿಲ್ಲ. ಈ ಸ್ವೀಟ್ ಬಾಕ್ಸ್ನಲ್ಲಿ ವಿಷ ಬೆರೆಸಿರೋ ಸಾಧ್ಯತೆ ಇದೆ. ಸೂಕ್ತ ತನಿಖೆಯಾಗಬೇಕೆಂದು ಡಾಕ್ಟರ್ ಸರ್ಜಿ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ಈ ಸ್ವೀಟ್ ಬಾಕ್ಸ್ನ ಲಡ್ಡು ತಿಂದಿರುವ ನಾಗರಾಜ್ ಹೇಳೋದು ಹೀಗೆ. ಅದು ಲಾಡು ಸಿಹಿ ಇಲ್ಲದೆ ಒಂದು ಸ್ವಲ್ಪ ಕಹಿಯಾಗಿತ್ತು. ಹಾಗಾಗಿ ಇದೇನೋ ಒಂದು ಸ್ವಲ್ಪ ಸರಿಗಿಲ್ಲ ಅಂತಲೂ ನಂಗೆ ಅನ್ನಿಸ್ತು. ಹಾಗೆಯೇ ನಾವು ಸರ್ಜಿಯವರಿಗೆ ಫೋನ್ ಮಾಡಿ ತಿಳಿಸಿದಾಗ, ಸರ್ ನಿಮ್ಮಿಂದ ಒಂದು ಹಿಂಗೆ ನನಗೊಂದು ಶುಭಾಶಯದ ಲೆಟ್ರ್ ಬಂದಿದೆ, ಹೊಸ ವರ್ಷದ ಶುಭಾಶಯಗಳ ಲೆಟ್ರ್ ಬಂದಿದೆ. ನಾನು ಫಸ್ಟ್ ಅಂದ್ಕೊಂಡಿದ್ದು ಪಾಪ ಅವ್ರು ಎಲ್ರಿಗೂ ಕಳಿಸಿರ್ತಾರೆ, ಅದು ಹೇಗೆ ಬಂದಿರುತ್ತೆ ಏನಾಗಿರುತ್ತೆ ಅಂತ ಅವ್ರುಗಳಿಗೆಲ್ಲ ಅದನ್ನು ಗಮನಿಸೋಕ್ಕಾಗಲ್ಲ ಅಂಥೇಳಿ ಅವ್ರಿಗೆ ಶುಭಾಶಯ ಹೇಳೋಣ ಅಂತಲೇ ಫೋನ್ ಮಾಡಿದ್ದೆ. ಈ ವಿಷಪೂರಿತ ಸ್ವೀಟ್ ಕಳಿಸಿರೋರು ಯಾರು, ಯಾಕೆ ಅನ್ನೋದು ಮಾತ್ರ ಇನ್ನೂ ನಿಗೂಢ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಲ್ಲರೂ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಆಚರಿಸಿದ್ರು. ಗಣ್ಯ ವ್ಯಕ್ತಿಗಳ ಹೊಸ ವರ್ಷಕ್ಕೆ ಸ್ವೀಟ್ ಬಾಕ್ಸ್, ಕ್ಯಾಲೆಂಡರ್, ಡೈರಿ ಇತರೆ ವಸ್ತುಗಳನ್ನು ಗಿಫ್ಟ್ ಆಗಿ ನೀಡ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕರ ಹೆಸರಲ್ಲಿ ಅನಾಮಧೇಯ ವ್ಯಕ್ತಿಯು 3 ಸ್ವೀಟ್ ಬಾಕ್ಸ್ 3 ಗಣ್ಯ ವ್ಯಕ್ತಿಗಳಿಗೆ ಕೊರಿಯರ್ ಮಾಡಿದ್ದಾನೆ. ಸದ್ಯ ಈ 3 ಸ್ವೀಟ್ ಬಾಕ್ಸ್ಗಳು ದೊಡ್ಡ ಸಂಚಲನ ಮೂಡಿಸಿದೆ. ಸ್ವೀಟ್ ಬಾಕ್ಸ್ನಲ್ಲಿ ವಿಷ ಬೆರೆಸಿದ ಲಡ್ಡು ಗಿಫ್ಟ್ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಾಕ್ಟರ್ ಧನಂಜಯ ಸರ್ಜಿ ಬಿಜೆಪಿ ಎಂಎಲ್ಸಿ ಶಿವಮೊಗ್ಗ ನಗರದ ಖ್ಯಾತ ಮಕ್ಕಳ ವೈದ್ಯ. ಕಳೆದ ಬಾರಿ ನೈಋತ್ಯ ಪದವಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ಮಲೆನಾಡಿನಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿ ಎನ್ನುವ ಹೆಗ್ಗಳಿಕೆಯವರದ್ದು. ವೈದ್ಯಕೀಯ ಮತ್ತು ರಾಜಕೀಯದಲ್ಲಿ ತನ್ನದೇ ಹೆಸರು ಮಾಡುತ್ತಿರೋ ಶಾಸಕ ಡಾಕ್ಟರ್ ಸರ್ಜಿಗೆ ಬಿಗ್ ಶಾಕ್ ಎದುರಾಗಿದೆ. ಡಾಕ್ಟರ್ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಕೊರಿಯರ್. ಸ್ವೀಟ್ ಬಾಕ್ಸ್ ಓಪನ್ ಮಾಡಿದವರಿಗೆ ಶಾಕ್.
ಹೊಸ ವರ್ಷದ ಪ್ರಯುಕ್ತ ಬಿಜೆಪಿ ಎಂಎಲ್ಸಿ ಡಾಕ್ಟರ್ ಸರ್ಜಿ ಹೆಸರಲ್ಲಿ ಶಿವಮೊಗ್ಗ ನಗರಕ್ಕೆ ಭದ್ರಾವತಿಯಿಂದ 3 ಸ್ವೀಟ್ ಬಾಕ್ಸ್ ಕೊರಿಯರ್ ಆಗಿದೆ. ಈ 3 ಬಾಕ್ಸ್ನಲ್ಲಿ ಒಂದು ಬಾಕ್ಸ್ ಶಿವಮೊಗ್ಗದ ನಗರದ ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ಗೆ ತಲುಪಿದೆ. ಆ ಸ್ವೀಟ್ ಬಾಕ್ಸ್ನಲ್ಲಿದ್ದ ಲಡ್ಡು ತಿಂದ ನಾಗರಾಜ್ ಅವರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ನಾಗರಾಜ್ ಅವರು ಖುಷಿಯಿಂದಲೇ ಒಂದು ಲಡ್ಡುವನ್ನ ಬಾಯಿಗೆ ಹಾಕಿದ್ದಾರೆ. ಆದರೆ ಸಿಹಿ ಇರಬೇಕಿದ್ದ ಲಡ್ಡು ತುಂಬಾ ಕಹಿ ಇತ್ತಂತೆ. ಕೂಡಲೇ ನಾಗರಾಜ್ ಲಡ್ಡುನ ತಿನ್ನದೆ ಹಾಗೆ ಎತ್ತಿಟ್ಟಿದ್ದಾರೆ. ಬಳಿಕ ಈ ಬಗ್ಗೆ ಶಿವಮೊಗ್ಗ ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ಗೆ ತಿಳಿಸಿದ್ದಾರೆ. ನಂತರ ಆ ವಿಷಯವನ್ನ ಅರುಣ್ ಡಾಕ್ಟರ್ ಸರ್ಜಿಗೆ ಹೇಳಿದ್ದಾರೆ. ಆಗ ಡಾಕ್ಟರ್ ಸರ್ಜಿ ನಾನು ಯಾವುದೇ ಸ್ವೀಟ್ ಬಾಕ್ಸ್ ಕಳುಹಿಸಿಲ್ಲ ಎಂದಿದ್ದಾರೆ. ಹೊಸ ವರ್ಷದ ಈ ಸಂದರ್ಭದಲ್ಲಿ ನನ್ನ ಹೆಸರಲ್ಲಿ DTDC ಕೊರಿಯರ್ ಮುಖಾಂತರ NES ಸಂಸ್ಥೆಯ ಸೆಕ್ರೆಟರಿ ಆದಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ನಾಗರಾಜ್ ಸರ್ ಅವರಿಗೆ ಒಂದು ಮನೆಯಲ್ಲಿ ಸ್ವೀಟ್ ಬಾಕ್ಸ್ ಹೋಗಿದೆ DTDS ಕೊರಿಯರ್. ಪುಣ್ಯಕ್ಕೆ ಅರವಿಂದ್ ಅವರು ಅದನ್ನು ನೋಡಿ ಯಾಕೋ ಅದನ್ನು ತೊಗೊಂಡಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ, ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ. ಇದನ್ನು FIR ಮಾಡಿ ಕಂಪ್ಲೇಂಟ್ ಮಾಡಿದಾಗ DTDC ಕೊರಿಯರ್ ಮುಖಾಂತರ ಇದು ಹೋಗಿದೆ ಅಂತ ಬಂದಿದೆ, ಭದ್ರಾವತಿಯಿಂದ ಆಗಿದೆ. ಕೇವಲ ನಾಗರಾಜರಿಗೆ ಮಾತ್ರವಲ್ಲ, ಡಾಕ್ಟರ್ ಸರ್ಜಿ ಹೆಸರಿನಲ್ಲಿ ಶಿವಮೊಗ್ಗದ ಡಾಕ್ಟರ್ ಪವಿತ್ರ ಹಾಗೂ ಡಾಕ್ಟರ್ ಅರವಿಂದ್ಗೆ ಸ್ವೀಟ್ ಬಾಕ್ಸ್ ಬಂದಿವೆಯಂತೆ. ಆದರೆ ಅವರ್ಯಾರೂ ಅದನ್ನ ತಿಂದಿಲ್ಲ. ಈ ಸ್ವೀಟ್ ಬಾಕ್ಸ್ನಲ್ಲಿ ವಿಷ ಬೆರೆಸಿರೋ ಸಾಧ್ಯತೆ ಇದೆ. ಸೂಕ್ತ ತನಿಖೆಯಾಗಬೇಕೆಂದು ಡಾಕ್ಟರ್ ಸರ್ಜಿ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ಈ ಸ್ವೀಟ್ ಬಾಕ್ಸ್ನ ಲಡ್ಡು ತಿಂದಿರುವ ನಾಗರಾಜ್ ಹೇಳೋದು ಹೀಗೆ. ಅದು ಲಾಡು ಸಿಹಿ ಇಲ್ಲದೆ ಒಂದು ಸ್ವಲ್ಪ ಕಹಿಯಾಗಿತ್ತು. ಹಾಗಾಗಿ ಇದೇನೋ ಒಂದು ಸ್ವಲ್ಪ ಸರಿಗಿಲ್ಲ ಅಂತಲೂ ನಂಗೆ ಅನ್ನಿಸ್ತು. ಹಾಗೆಯೇ ನಾನು ಸರ್ಜಿಯವರಿಗೆ ಫೋನ್ ಮಾಡಿ ತಿಳಿಸಿದಾಗ, ಸರ್ ನಿಮ್ಮಿಂದ ಒಂದು ಹಿಂಗೆ ನನಗೊಂದು ಶುಭಾಶಯದ ಲೆಟ್ರು ಬಂದಿದೆ, ಹೊಸ ವರ್ಷದ ಶುಭಾಶಯಗಳ ಲೆಟ್ರು ಬಂದಿದೆ. ನಾನು ಫಸ್ಟ್ ಅಂದ್ಕೊಂಡಿದ್ದು ಪಾಪ ಅವ್ರು ಎಲ್ಗೋ ಕಳಿಸಿರ್ತಾರೆ, ಅದು ಹೇಗೆ ಬಂದಿರುತ್ತೆ ಏನಾಗಿರುತ್ತೆ ಅಂತ ಅವ್ರುಗಳಿಗೆಲ್ಲ ಅದನ್ನು ಗಮನಿಸೋಕ್ಕಾಗಲ್ಲ ಅಂಥೇಳಿ ಅವ್ರಿಗೆ ಶುಭಾಶಯ ಹೇಳೋಣ ಅಂತಲೇ ಫೋನ್ ಮಾಡಿದ್ದೆ. ಈ ವಿಷಪೂರಿತ ಸ್ವೀಟ್ ಕಳಿಸಿರೋರು ಯಾರು, ಯಾಕೆ ಅನ್ನೋದು ಮಾತ್ರ ಇನ್ನೂ ನಿಗೂಢ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್. ಎಲ್ಲರೂ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಆಚರಿಸಿದ್ರು. ಗಣ್ಯ ವ್ಯಕ್ತಿಗಳ ಹೊಸ ವರ್ಷಕ್ಕೆ ಸ್ವೀಟ್ ಬಾಕ್ಸ್, ಕ್ಯಾಲೆಂಡರ್, ಡೈರಿ ಇತರೆ ವಸ್ತುಗಳನ್ನ ಗಿಫ್ಟ್ ಆಗಿ ನೀಡ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕರ ಹೆಸರಲ್ಲಿ ಅನಾಮಧೇಯ ವ್ಯಕ್ತಿಯು 3 ಸ್ವೀಟ್ ಬಾಕ್ಸ್ 3 ಗಣ್ಯ ವ್ಯಕ್ತಿಗಳಿಗೆ ಕೊರಿಯರ್ ಮಾಡಿದ್ದಾನೆ. ಸದ್ಯ ಈ 3 ಸ್ವೀಟ್ ಬಾಕ್ಸ್ಗಳು ದೊಡ್ಡ ಸಂಚಲನ ಮೂಡಿಸಿದೆ. ಸ್ವೀಟ್ ಬಾಕ್ಸ್ನಲ್ಲಿ ವಿಷ ಬೆರೆಸಿದ ಲಡ್ಡು ಗಿಫ್ಟ್ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಾಕ್ಟರ್ ಧನಂಜಯ ಸರ್ಜಿ ಬಿಜೆಪಿ ಎಂಎಲ್ಸಿ ಶಿವಮೊಗ್ಗ ನಗರದ ಖ್ಯಾತ ಮಕ್ಕಳ ವೈದ್ಯ. ಕಳೆದ ಬಾರಿ ನೈಋತ್ಯ ಪದವಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ಮಲೆನಾಡಿನಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿ ಎನ್ನುವ ಹೆಗ್ಗಳಿಕೆಯವರದ್ದು. ವೈದ್ಯಕೀಯ ಮತ್ತು ರಾಜಕೀಯದಲ್ಲಿ ತನ್ನದೇ ಹೆಸರು ಮಾಡುತ್ತಿರೋ ಶಾಸಕ ಡಾಕ್ಟರ್ ಸರ್ಜಿಗೆ ಬಿಗ್ ಶಾಕ್ ಎದುರಾಗಿದೆ. ಡಾಕ್ಟರ್ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಕೊರಿಯರ್. ಸ್ವೀಟ್ ಬಾಕ್ಸ್ ಓಪನ್ ಮಾಡಿದವರಿಗೆ ಶಾಕ್. ಹೊಸ ವರ್ಷದ ಪ್ರಯುಕ್ತ ಬಿಜೆಪಿ ಎಂಎಲ್ಸಿ ಡಾಕ್ಟರ್ ಸರ್ಜಿ ಹೆಸರಲ್ಲಿ ಶಿವಮೊಗ್ಗ ನಗರಕ್ಕೆ ಭದ್ರಾವತಿಯಿಂದ 3 ಸ್ವೀಟ್ ಬಾಕ್ಸ್ ಕೊರಿಯರ್ ಆಗಿದೆ. ಈ 3 ಬಾಕ್ಸ್ನಲ್ಲಿ ಒಂದು ಬಾಕ್ಸ್ ಶಿವಮೊಗ್ಗದ ನಗರದ ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ಗೆ ತಲುಪಿದೆ. ಆ ಸ್ವೀಟ್ ಬಾಕ್ಸ್ನಲ್ಲಿದ್ದ ಲಡ್ಡು ತಿಂದ ನಾಗರಾಜ್ ಅವರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ನಾಗರಾಜ್ ಅವರು ಖುಷಿಯಿಂದಲೇ ಒಂದು ಲಡ್ಡುವನ್ನ ಬಾಯಿಗೆ ಹಾಕಿದ್ದಾರೆ. ಆದರೆ ಸಿಹಿ ಇರಬೇಕಿದ್ದ ಲಡ್ಡು ತುಂಬಾ ಕಹಿ ಇತ್ತಂತೆ. ಕೂಡಲೇ ನಾಗರಾಜ್ ಲಡ್ಡುನ ತಿನ್ನದೆ ಹಾಗೆ ಎತ್ತಿಟ್ಟಿದ್ದಾರೆ. ಬಳಿಕ ಈ ಬಗ್ಗೆ ಶಿವಮೊಗ್ಗ ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ಗೆ ತಿಳಿಸಿದ್ದಾರೆ. ನಂತರ ಆ ವಿಷಯವನ್ನ ಅರುಣ್ ಡಾಕ್ಟರ್ ಸರ್ಜಿಗೆ ಹೇಳಿದ್ದಾರೆ. ಆಗ ಡಾಕ್ಟರ್ ಸರ್ಜಿ ನಾನು ಯಾವುದೇ ಸ್ವೀಟ್ ಬಾಕ್ಸ್ ಕಳುಹಿಸಿಲ್ಲ ಎಂದಿದ್ದಾರೆ. ಹೊಸ ವರ್ಷದ ಈ ಸಂದರ್ಭದಲ್ಲಿ ನನ್ನ ಹೆಸರಲ್ಲಿ DTDC ಕೊರಿಯರ್ ಮುಖಾಂತರ NES ಸಂಸ್ಥೆಯ ಸೆಕ್ರೆಟರಿ ಆದಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ನಾಗರಾಜ್ ಸರ್ ಅವರಿಗೆ ಒಂದು ಮನೆಯಲ್ಲಿ ಸ್ವೀಟ್ ಬಾಕ್ಸ್ ಹೋಗಿದೆ DTDS ಕೊರಿಯರ್. ಪುಣ್ಯಕ್ಕೆ ಅರವಿಂದ್ ಅವರು ಅದನ್ನು ನೋಡಿ ಯಾಕೋ ಅದನ್ನು ತೊಗೊಂಡಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ, ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ. ಇದನ್ನು FIR ಮಾಡಿ ಕಂಪ್ಲೇಂಟ್ ಮಾಡಿದಾಗ DTDC ಕೊರಿಯರ್ ಮುಖಾಂತರ ಇದು ಹೋಗಿದೆ ಅಂತ ಬಂದಿದೆ, ಭದ್ರಾವತಿಯಿಂದ ಆಗಿದೆ.
ಕೇವಲ ನಾಗರಾಜರಿಗೆ ಮಾತ್ರವಲ್ಲ, ಡಾಕ್ಟರ್ ಸರ್ಜಿ ಹೆಸರಿನಲ್ಲಿ ಶಿವಮೊಗ್ಗದ ಡಾಕ್ಟರ್ ಪವಿತ್ರ ಹಾಗೂ ಡಾಕ್ಟರ್ ಅರವಿಂದ್ಗೆ ಸ್ವೀಟ್ ಬಾಕ್ಸ್ ಬಂದಿವೆಯಂತೆ. ಆದರೆ ಅವರ್ಯಾರೂ ಅದನ್ನ ತಿಂದಿಲ್ಲ. ಈ ಸ್ವೀಟ್ ಬಾಕ್ಸ್ನಲ್ಲಿ ವಿಷ ಬೆರೆಸಿರೋ ಸಾಧ್ಯತೆ ಇದೆ. ಸೂಕ್ತ ತನಿಖೆಯಾಗಬೇಕೆಂದು ಡಾಕ್ಟರ್ ಸರ್ಜಿ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ಈ ಸ್ವೀಟ್ ಬಾಕ್ಸ್ನ ಲಡ್ಡು ತಿಂದಿರುವ ನಾಗರಾಜ್ ಹೇಳೋದು ಹೀಗೆ. ಅದು ಲಾಡು ಸಿಹಿ ಇಲ್ಲದೆ ಒಂದು ಸ್ವಲ್ಪ ಕಹಿಯಾಗಿತ್ತು. ಹಾಗಾಗಿ ಇದೇನೋ ಸ್ವಲ್ಪ ಸರಿಗಿಲ್ಲ ಅಂತಲೂ ನಂಗೆ ಅನ್ನಿಸ್ತು. ಹಾಗೆಯೇ ನಾವು ಸರ್ಜಿಯವರಿಗೆ ಫೋನ್ ಮಾಡಿ ತಿಳಿಸಿದಾಗ, ಸರ್ ನಿಮ್ಮಿಂದ ಒಂದು ಹಿಂಗೆ ನನಗೊಂದು ಶುಭಾಶಯದ ಲೆಟ್ರ್ ಬಂದಿದೆ, ಹೊಸ ವರ್ಷದ ಶುಭಾಶಯಗಳ ಲೆಟ್ರ್ ಬಂದಿದೆ. ನಾನು ಫಸ್ಟ್ ಅಂದ್ಕೊಂಡಿದ್ದು ಪಾಪ ಅವ್ರು ಎಲ್ಗೋ ಕಳಿಸಿರ್ತಾರೆ, ಅದು ಹೇಗೆ ಬಂದಿರುತ್ತೆ ಏನಾಗಿರುತ್ತೆ ಅಂತ ಅವ್ರುಗಳಿಗೆಲ್ಲ ಅದನ್ನು ಗಮನಿಸೋಕ್ಕಾಗಲ್ಲ ಅಂಥೇಳಿ ಅವ್ರಿಗೆ ಶುಭಾಶಯ ಹೇಳೋಣ ಅಂತಲೇ ಫೋನ್ ಮಾಡಿದ್ದೆ. ಈ ವಿಷಪೂರಿತ ಸ್ವೀಟ್ ಕಳಿಸಿರೋರು ಯಾರು, ಯಾಕೆ ಅನ್ನೋದು ಮಾತ್ರ ಇನ್ನೂ ನಿಗೂಢ. ಕ್ಯಾಮ್ರಾ ಪರ್ಸನ್ ಚಿರಾಗ್